ನಮ್ಮ ತಾಯಿ ಮಾಡಿ ನಂಗೆ ಕೊಟ್ಟಿದ್ರು, ನಾನು ತಿಂತಾ ಇದ್ದೆ. ನೀವು ನನ್ನ ಮಗ ಅಂತ ಹೇಳಿ ನನ್ನ ದಬ್ಕೊಂಡಿದ್ದೀರಾ. ನನ್ನ ಮಗಕ್ಕಿಂತ ಹೆಚ್ಚಾಗಿದೆ ಆಶೀರ್ವಾದ ಮಾಡ್ಕೊಳ್ತಿದ್ದೀರಾ. ಯಾವತ್ತು ನಾನು ನಿಮ್ಮ ಮಗನೇ. ಜನ ನಾಯಿ ಬಗಳ್ಕೊಂಡು ಜನ ಬಗ್ಕೊಂಡು ನನ್ನ ಮಗ ದೊಡ್ಡ ಮಗ ನೋಡಿ ಎಂತ ಅನ್ಯಾಯ. ನೋಡ ಮಮ್ಮಿ ಎಂತ ಬೇರೆ ಕಾಣುತ್ತೆ. ದೊಡ್ಡ ಮಗ ನೋಡಿ, ಇದು ಸೊಸೆ. ಪಪ್ಪಾಯ ಎಲೆ ರಸ ಅದಲ್ದೇನೆ 3 ವಾರ ಯಾರಿಗಿದು ಅಮ್ಮ ಕೊಡಲ್ಲ. ಅಮ್ಮ ಬೆಳಗಿದಾರ ಮನಸ್ಸಲ್ಲ ಅವ್ರು ನೋಡ ಒಂದ್ಸರಿ ತಗೊಂಬಂದ್ರೆ ನಾನು ಮತ್ತೆ ಲೆವೆಲ್ ಹಾಕ್ತೀನಿ. ಇದರಲ್ಲಿ 80% ತಗಡಿರುತ್ತೆ. ರೆಡಿಮೇಡ್ ಛತ್ರಿ, ರೆಡಿಮೇಡ್ ಕಣ್ಗಳು, ರೆಡಿಮೇಡ್ ಗಂಟೆಗಳಿಗೆ 80% ತಗಡಿರುತ್ತೆ. ಈಗ ಒಂದು ವೇಳೆ ಏನಾರ ತಗೊಂಡೋಗ್ಬಿಟ್ಟು ಆಚಾರ ಕೈ ಕೊಟ್ಟಿದ್ದೀನಿ ಕರೆಸಿ ಅಳತೆ ಬರಲ್ಲ. ಇದೇನ್ರ ಛತ್ರಿ ಸಾಮಾನ್ಯವಾಗಿ ಇದಕ್ಕೆ ಹಣ ಎಷ್ಟು ತೊಗೊಂಡಿರೋದು ಹೇಳೋಕ್ಕಾಗಲ್ಲ. ಇದರಲ್ಲಿ ಏನು ಮಾಡ್ತೀರಾ ಅಂದರೆ ಉದಾಹರಣೆ 2,000 ತಗೊಂಡಾರಂತ ಇದರಲ್ಲಿ ನೀವು 1,000 ಹಾಕಿದ್ರೆ ನಮ್ಗೆ ಬೇಜಾರಾಗಲ್ಲ. ಇಂದ 1,000 ನಿಮಗೆ ಖರ್ಚು ಬರ್ತಿದ್ದು ಅಳತೆಗೂ ಬರಲ್ಲ, ಹಾಕೋಕ್ಕೂ ಬರಲ್ಲ. ಬೈ ಚಾನ್ಸ್ ಕರ್ಸಕ್ಕೆ ಹೋದ್ರೆ ಬೇರೆ ತಗಡು ಬೇಕಾದ್ರೆ 3 ನೋಡಿ ನಿಮ್ಗೆ ಗೊತ್ತಾಗ್ತದೆ. ಹಂಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕೆರೀರಿ ಗೊತ್ತಾಗುತ್ತೆ. ತಗಡು 80% ತಗಡಿದೆ, 20% ಬೆಳ್ಳಿರುತ್ತೆ ಅಂದಾದ್ರೆ ಯಾರಾದ್ರು ಬೆಳ್ಳಿ ಕಣ್ಣು, ಬೆಳ್ಳಿ ತಗಡು, ಬೆಳ್ಳಿ ಛತ್ರಿ ಗೊತ್ತಿರೋರಿಗೆ ಇದು ತರೋದಾದ್ರೆ ಏನು ಮಾಡ್ತೀರಾ, ನೀವು 100 ರೂಪಾಯಿಗೆ ನನಗೆ ಬೇಜಾರಿಲ್ಲ. ಈ ದುಡ್ಡು ನೀವು ಕೊಟ್ಟು ಕಳೆಯ ಬದಲು 1,000 ರೂಪಾಯಿ ಕೊಟ್ಟು ಕಳೆಯ ಬದಲು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಯಾರಿಗಾರ ಮಕ್ಕಳ ಬಟ್ಟಿಗೋ, ವಿದ್ಯಾಭ್ಯಾಸಕ್ಕೋ, ಪೆನ್ನಿಗೋ, ನಿಮ್ಮ ಅಪ್ಪ ಅಮ್ಮ ಊಟಕ್ಕೂ ಆಗ್ತದೆ. ಇದ್ರ 10 ರೂಪಾಯಿ ಹಾಕಿ ನನಗೆ ಬೇಜಾರಿಲ್ಲ. ಸುಮ್ಮನೆ ಯಾರಿಗೆ ಕೊಟ್ಟು ಹಣ ಕಳ್ಕೊಬೇಡಿ. ಇದನ್ನ ನಿಮ್ಮ ಕೈಲಾದ 1 ರೂಪಾಯಿ ಹಾಕಿ ನನಗೆ ಬೇಜಾರಿಲ್ಲ. ಹೇಳಮ್ಮ, ಇದನ್ನ ಇಂಥವು ನಿಮ್ಗೆ ಬೇಕಾದ್ರೆ ನಾನು ಫ್ರೀಯಾಗಿ ಕೊಡ್ತೀನಿ. ಲಾಟ್ ಹಾಕಿದ್ದೀನಿ ಅಲ್ಲಿ. ಯಾಕಂದ್ರೆ ಇದು ತಗೊಂಡಾಗ ಇದು ಮಾಸದ ದುಡ್ಡಿಗೆ ಇದು ಕರೆಸಿ ಏನು ಬರ್ತದೆ, ಈ ಕರೆಸ ದುಡ್ಡಿಗೆ ಆರಾಮ ಸುತ್ತರ್ಬೋದು. ಯಾಕೆ ಯಾರಿಗೆ ಆರಾಮಿಲ್ಲ ಜಾಸ್ತಿ ಅಂದ್ರೆ ಅಲ್ಲಿಂದ ಬರ್ರಿ, ಹಂಗೆ ಬರ್ರಿ. ಅಲ್ಲ